ಹಾಯ್ ನಮಸ್ಕಾರ ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ರಿಯಲ್ಮಿ ಟೆಕ್ ಲೈಫ್ನ ಅಡಿಯಲ್ಲಿ ಲಾಂಚ್ ಆಗಿರುವಂಥ DIZO ವಾಚ್ 2 ಸ್ಪೋರ್ಟ್ ಈ ಒಂದು ಸ್ಮಾರ್ಟ್ ವಾಚ್ ಇರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಒಂದು ಸ್ಮಾರ್ಟ್ ವಾಚ್ ಲಾಂಚ್ ಆದಾಗ ಕೇವಲ ₹2,000, ಹೌದು, ಇಂಟ್ರೊಡಕ್ಟರಿ ಆಫರ್ ಅಂತ ₹2,000 ಒಂದು ವಾಚನ್ನು ಲಾಂಚ್ ಮಾಡಿದ್ರು. ಇದೀಗ ಈ ಒಂದು ಸ್ಮಾರ್ಟ್ ವಾಚ್ ಕೇವಲ ₹2,500 ಇರುವಂಥದ್ದು. ಆಯಿತಾ, ₹2,000-2,500 ಫಿಟ್ನೆಸ್ ಬ್ಯಾಂಡ್ಗಳೇ ಸಿಗಲ್ಲ. ಆಯಿತಾ, ಒಳ್ಳೆ ಫಿಟ್ನೆಸ್ ಬ್ಯಾಂಡ್ ಸಿಗಲ್ಲ. ಆದರೆ ರಿಯಲ್ಮಿ ಟೆಕ್ ಲೈಫ್ ನಡಿಯಲ್ಲಿ DIZO ಕಂಪ್ನಿಯವರು ಕೇವಲ ₹2,500 ಅತಿ ದೊಡ್ಡ, ಅಂದರೆ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ಸ್ಮಾರ್ಟ್ ವಾಚ್ ಇದಾಗಿರುವಂಥದ್ದು. ಅದರಿಂದ ತುಂಬ ಎಕ್ಸೈಟ್ ಆಗಿದ್ದೀನಿ. ₹2,500 ಹೆಂಗಿರ್ಬೋದು ಒಂದು ವಾಚ್ ಅಂತ. ನಾನಿವತ್ತು ಒಂದು ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ವಾಚ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ನೋಡೋಕೆ ಸಿಗುತ್ತೆ. ಬಿಳಿ ಬಣ್ಣದ ಬೆಲ್ಟ್, ಒಂಥರ ಸಿಮೆಂಟ್, ಬಿಳಿನೂ ಅಲ್ಲ. ಇದ್ರ ಬಗ್ಗೆ ಆಮೇಲೆ ಮಾತನಾಡ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ಒಂದು ಯೂಸರ್ ಮೆನ್ಯೂ, ಲುಕ್ ಬಿಗ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಸ್ಟ್ರ್ಯಾಪ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ವಾಚಿಗೆ ಬಂತು ಅಂತ ಅಂದರೆ, ಇದನ್ನು ನೋಡಿದ ತಕ್ಷಣ ಇದು ತುಂಬ ಕಡಿಮೆ ಬೆಲೆಯ ಸ್ಮಾರ್ಟ್ ವಾಚ್ ಅಂತ ಅನಿಸೋದೇ ಇಲ್ಲ. ಆಯಿತಾ, ಲಿಟ್ರಲಿ ₹2,500 ಬೆಂಕಿ ಲುಕ್ಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಲ್ಟ್ನ ಕ್ವಾಲಿಟಿ ಕೂಡ ತುಂಬ ಸಕ್ಕತ್ತಾಗಿರುವಂಥದ್ದು. ಈ ಒಂದು ವಾಚ್ ಸುಮಾರು 12.2 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಮತ್ತೊಂದು ಫಿಸಿಕಲ್ ಬಟನ್ನ ಕೊಟ್ಟಿದ್ದಾರೆ. ಒಂದು ಫಿಸಿಕಲ್ ಬಟನ್ನ ಫೀಲು ಪರವಾಗಿಲ್ಲ ಅಂತೀನಿ. ಕ್ಲಿಕ್ಕಿ ಫೀಲ್ ಇಲ್ಲ. ಆಯಿತಾ, ಒಂಥರ ಪ್ರೆಸ್ ಮಾಡಬೇಕು, ಬಟ್ ಆ ಫೀಲ್ ಗೊತ್ತಾಗಲ್ಲ ನಿಮಗೆ. ಪ್ರೆಸ್ ಮಾಡಿದ್ರಿಲ್ಲೋ ಗೊತ್ತಾಗಲ್ಲ, ಬಟ್ ಒಳಗೆ ಹೋಗುತ್ತೆ ಅಷ್ಟೇ, ಆ ರೀತಿ ಇದೆ. ಇದೊಂದು ಪ್ಲಾಸ್ಟಿಕ್ ಫ್ರೇಮನ್ನು ಹೊಂದಿರುವಂಥ ಬಿಲ್ಡು. ಆಬ್ವಿಯಸ್ಲಿ ಒಂದು ಪ್ರೈಸೊಂದಿಗೆ ಮೆಟಾಲಿಕ್ ಫ್ರೇಮ್ ಸ್ವಲ್ಪ ಕಷ್ಟ ಕೊಡುವಂಥದ್ದು. ಕೆಲವೊಬ್ರು ಕೊಡ್ತಾರೆ ಕಂಪ್ನಿಗಳು, ಬಟ್ ಇವ್ರು ಕೊಟ್ಟಿಲ್ಲ. ಹಿಂದ್ಗಡೆ ಕೂಡ ನಿಮಗೆ ಪ್ಲಾಸ್ಟಿಕ್ ಬ್ಯಾಕ್ ಇರುವಂಥದ್ದು. ಹಿಂದ್ಗಡೆ ನಿಮಗೆ ಚಾರ್ಜಿಂಗ್ ಸ್ಟ್ರಾಪು ಮತ್ತು ಕೆಲವೊಂದು ಸೆನ್ಸಾರ್ಸ್ ಇರುವಂಥದ್ದು. ಮತ್ತು ಫ್ರಂಟಲ್ಲಿರುವಂಥ ಗ್ಲಾಸ್ ಏನಿದೆ ಒಂದು ರೀತಿ 2.5D ಗ್ಲಾಸ್ ರೀತಿ ಕಾಣುತ್ತೆ. ಮತ್ತು ಆ್ಯಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿರುವಂಥದ್ದು. ಆದರೂ ಕೂಡ ಕೆಲವೊಂದು ಫಿಂಗರ್ ಪ್ರಿಂಟ್ ಬೀಳುತ್ತೆ ಫ್ರಂಟಲ್ಲಿ. ಇನ್ನು ಬೆಲ್ಟಿಗೆ ಬಂತು ಅಂತ ಅಂದ್ರೆ, ಆಗಲಿದಂಗೆ ಒಂದು ಒಳ್ಳೆ ಕ್ವಾಲಿಟಿಯ ಬೆಲ್ಟ್ ಇದಾಗಿರುವಂಥದ್ದು. ರಬ್ಬರಿ ಬೆಲ್ಟು, ಕೈಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಇದೊಂದು ಕ್ಲಾಸಿಕ್ ಬಕಲ್ ಆಗಿರುವಂಥದ್ದು. ಈ ಒಂದು ಬಕಲ್ ಕೂಡ ಪ್ಲಾಸ್ಟಿಕ್ನಿಂದ ಆಗಿರುವಂಥದ್ದು. ಸೊ ಮೆಟಲ್ ನೀಡಿದರೆ ತುಂಬ ಚೆನ್ನಾಗಿರ್ತಿತ್ತು ನನಗನ್ನಿಸ್ತಂಗೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಬೆಂಕಿ ಇದೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ವಾಚ್ ಅಂತ ಬೇಕಾದರೂ ನೀವು ಅನ್ಬೋದು. ಮತ್ತು ಈ ಒಂದು ವಾಚ್ 580 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಕ್ರೇಜಿ ವಿಷಯ. ಆಯಿತಾ, ಈ ಒಂದು ಪ್ರೈಸ್ ರೇಂಜಲ್ಲಿ 580 ಅಂತ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ವಾಚ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ವಾಚಲ್ಲಿ 1.69 ಇಂಚಿನ ಫುಲ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಆಯಿತಾ, ಇದೊಂದು TFT LCD ಡಿಸ್ಪ್ಲೇ ಆಗಿರುವಂಥದ್ದು. ಸೊ ಇದು ಸುಮಾರು 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಕ್ರೇಜಿ ವಿಷಯ. ಆಯಿತಾ, ಇದರ ಪಿಕ್ಸೆಲ್ ಡೆನ್ಸಿಟಿ ಬಗ್ಗೆ ಮಾತನಾಡಬೇಕಂದ್ರೆ ಪರವಾಗಿಲ್ಲ ಅಂದ ಲೆವೆಲ್ಗೆ, ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ. 240x280 ಪಿಕ್ಸೆಲ್ ರೆಸೊಲ್ಯೂಷನ್ನ ಹೊಂದಿರುವಂಥದ್ದು. ಅಷ್ಟೊಂದು ಪಿಕ್ಸೆಲ್ ಕಾಣಲ್ಲ. ಹತ್ತಿರಕ್ಕೆ ಹೋಗ್ಬಿಟ್ಟು ನೋಡಿದ್ರೆ ಓಕೆ, ಕೆಲವೊಂದು ಕಡೆ ನಿಮಗೆ ಕಾಣ್ಬೋದೇನೋ, ಬಟ್ ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ಈ ಒಂದು ವಾಚನ್ನು DIZO ಅಪ್ಲಿಕೇಶನ್ ಮುಖಾಂತರ ನೀವು ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಆಯಿತು, ಅದರಲ್ಲಿ ಕೆಲವೊಂದು ವಾಚ್ ಫೇಸ್ಗಳಲ್ಲಿರುವಂಥದ್ದು, ಹೆವಿ ಸಖತ್ತಾಗಿರುವಂಥ ಒಂದು ರೀತಿ ಲೈವ್ ವಾಚ್ ಫೇಸ್ಗಳು, ಒಂದು ರೀತಿ ವಿಡಿಯೋ ರೀತಿ ಮೂವ್ ಆಗುವಂಥ ವಾಚ್ ಫೇಸ್ ಬರ್ತಾವೆ ನೋಡಿ, ಆ ರೀತಿಯೆಲ್ಲ ಇರುವಂಥದ್ದು. ಆಯಿತಾ, ಸುಮಾರು 150ಕ್ಕಿಂತ ಹೆಚ್ಚು ವಾಚ್ ಫೇಸ್ಗಳು ನಿಮಗೆ ಆ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಮತ್ತು ವಾಚಲ್ಲೂ ಕೂಡ ಕೆಲವೊಂದು ವಾಚ್ ಫೇಸಸ್ ಇದೆ. ಆ ಒಂದು ಅಪ್ಲಿಕೇಶನ್ ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಬೋದು, ಕಸ್ಟಮ್ ಮಾಡ್ಬೋದು. ಅಂದರೆ ನಿಮ್ಮ ಕಸ್ಟಮ್ ವಾಲ್ಪೇಪರ್ನ, ಅಂದರೆ ನಿಮ್ಗೆ ಇಷ್ಟ ಬಂದಂಥ ಫೋಟೋನ ಈ ಒಂದು ವಾಚ್ ಫೇಸ್ ಆಗಿ ಕೂಡ ನೀವು ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ. ಒಟ್ಟಿಗೆ ಅಪ್ಲಿಕೇಶನ್ ಅಲ್ಲೇ ಸ್ಟೆಪ್ ಕೌಂಟು ಮಾನಿಟರ್ ಮಾಡ್ಕೊಬೋದು. ಒಟ್ಟಿಗೆ ನಿಮ್ಮ ವರ್ಕೌಟ್ನ ಪ್ರತಿಯೊಂದೂ ಕೂಡ ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಈ ಒಂದು ವಾಚ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ವಾಚಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಆಯಿತಾ, ಸೊ ಒಂದು 10 ಮೀಟ್ರ್ ದೂರ ಆದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆಯ ವಿಷಯ. ಮತ್ತು ಎಲ್ಲೂ ಕೂಡ ನನಗೆ ಡಿಸ್ಕನೆಕ್ಟ್ ಆಗುವಂಥ ಇಶ್ಯೂ ಏನು ಫೇಸ್ ಮಾಡಿಲ್ಲ ನಾನು. ಇನ್ನು ಇದರಲ್ಲಿರುವಂಥ ಕೆಲವೊಂದು ಸೆನ್ಸಾರ್ಸ್ಗಳು 3 ಆಕ್ಸಿಸ್ ಆಕ್ಸಿಲರೋಮೀಟರ್ ಆಗಿರ್ಬೋದು, ಮತ್ತು ಹಾರ್ಟ್ ರೇಟ್ ಮಾನಿಟ್ರು. ಆಲ್ಮೋಸ್ಟ್ ಎಲ್ಲ ಫಿಟ್ನೆಸ್ ಬ್ಯಾಂಡು ವಾಚಲ್ಲಿ ಇದ್ದೇ ಇರುತ್ತೆ. ಹಾರ್ಟ್ ರೇಟ್ ಮಾನಿಟ್ರು ತುಂಬ ಆ್ಯಕ್ಯೂಟ್ ಆಗಿರುವಂಥದ್ದು. ಮತ್ತು ಬ್ಲಡ್ ಆಕ್ಸಿಮೀಟರ್ ಇರುವಂಥದ್ದು, SpO2 ಅದು ಕೂಡ ತೋರಿಸುತ್ತೆ, ಬಟ್ ಅದನ್ನು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋದಕ್ಕೆ ಆಗುವುದಿಲ್ಲ ನೀವು. ಮತ್ತು ನೀವು ಹಾಕ್ಕೊಂಡಿರ್ಬೇಕಾದ್ರೆ
ಹಿಂಗೆ ಈ ಕಡೆ ಟ್ವಿಸ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಡಿಸ್ಪ್ಲೇ ಆನ್ ಆಗಿಬಿಡುತ್ತೆ ಆಯಿತಾ. ಸೊ ಆ ಒಂದು ಫೀಚರು ಆಕ್ಸಿಲೋಮೀಟರ್ ಮುಖಾಂತರನೇ ವರ್ಕ್ ಮಾಡುತ್ತೆ. ಅದನ್ನು ಬಿಟ್ಟರೆ ಸ್ಲೀಪ್ ಟ್ರ್ಯಾಕಿಂಗ್ ಆಗಿರ್ಬೋದು, ಆಮೇಲೆ ಫೀಮೇಲ್ಸ್ದು ಸೈಕಲ್ ಅಂದರೆ ಪೀರಿಯಡ್ ಸೈಕಲ್ಸನ್ನು ಇದರಲ್ಲಿ ನಾವು ಮಾನಿಟರ್ ಅಂದರೆ ಗೊತ್ತಾಗತ್ತೆ ನಿಮ್ಗೆ, ಅವ್ರಿಗೆ ಗೊತ್ತಿರುತ್ತದು. ಸೊ ಅದನ್ನು ಇದರಲ್ಲೇ ನಾವು ನೋಡ್ಕೊಬೋದು. ಮತ್ತು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದೀವಿ, ಸ್ಟೆಪ್ ಕೌಂಟ್ ಎಷ್ಟಾಗಿದೆ, ಕ್ಯಾಲರೀಸ್ ಎಷ್ಟು ಬರ್ನ್ ಮಾಡಿದ್ದೀವಿ, ಮತ್ತು ಡ್ರಿಂಕಿಂಗ್ ರಿಮೈಂಡರ್ನ ಕೂಡ ಹಾಕೊಬೋದು, ಮತ್ತು ಅಲಾರಾಮ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಬೇಸಿಕ್ ಫೀಚರ್ಸ್ ಏನಿದೆ ಅದೆಲ್ಲ ಇದ್ದೇ ಇರುವಂಥದ್ದು. ಇದೊಂದು ಸೆಮಿ ಸ್ಮಾರ್ಟ್ ವಾಚ್ ಆಗಿದೆ. ಇದರಲ್ಲಿ ಯಾವುದೇ ಮೈಕ್ರೋಫೋನು, ಸ್ಪೀಕರ್ ಇಲ್ಲ. ಸೊ ಕಾಲ್ ಬಂತು ಅಂತ ಅಂದರೆ, ಮೆಸೇಜ್ ಬಂತು ಅಂತಂದರೆ ನಮ್ಗೆ ಇಲ್ಲಿ ನೋಟಿಫಿಕೇಶನ್ ತೋರಿಸುತ್ತೆ. ಅದು ಬಿಟ್ಟರೆ ನಾವು ಇದರಲ್ಲೇ ರಿಸೀವ್ ಮಾಡ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಸೊ ಅಷ್ಟೊಂದೆಲ್ಲ 2,500 ರೂಪಾಯಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಬಟ್ ನೀವು ನಂಗೆ ಅನ್ನಿಸ್ದಂಗೆ ಒಂದು 5,000 ರೂಪಾಯಿ ಒಳಗಡೆ, 5,000-6,000 ರೂಪಾಯಿ ಒಳಗಡೆ ಯಾವ ವಾಚ್ ತೊಗೊಂಡ್ರು ಕೂಡ ಸಿಮಿಲರ್ ಫೀಚರ್ ಇರುತ್ತೆ. ಇದರಲ್ಲಿ GPS ಇಲ್ಲ ಆಯಿತಾ. ಬಟ್ ನಿಮ್ಮ ಫೋನ್ನ GPS ಯೂಸ್ ಮಾಡ್ಕೊಂಡದು ನಿಮಗೆ ಫೋನ್ ಅಪ್ಲಿಕೇಶನ್ನಲ್ಲಿ, ಆ DIZO ಅಪ್ಲಿಕೇಶನಲ್ಲಿ ತೋರಿಸುತ್ತೆ ಡಾಟಾವನ್ನು. ಬಟ್ ಇದರಲ್ಲಿ ಇನ್ಬಿಲ್ಟ್ GPS ಒಟ್ಟಿಗೆ ಇಲ್ಲ. ಇನ್ನೂ ಈ ಒಂದು ವಾಚಲ್ಲಿ ಸುಮಾರು 110ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡ್ಗಳಿರುವಂಥದ್ದು ಆಯಿತಾ. ನಿಮ್ಗೆ ಇಷ್ಟ ಬಂದಂಥ ಸ್ಪೋರ್ಟ್ಸ್ ಮೋಡ್ಗಳನ್ನು ನೀವು ಹಾಕ್ಕೊಂಡು ವರ್ಕೌಟ್ ಶುರು ಮಾಡ್ಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ವಾಚಲ್ಲಿ 260 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಇದನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 120 ನಿಮಿಷ ಅಂದರೆ 2 ಗಂಟೆ ಟೈಮ್ ತೊಗೊಳುತ್ತೆ. ಒಂದು ಸಲ ಫುಲ್ ಚಾರ್ಜ್ ಆದಮೇಲೆ DIZO ಹೇಳೋ ಪ್ರಕಾರ ಸುಮಾರು 10 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ. 10 ದಿನ ಅಂತ ಅಂದರೆ ಒಂದು ಒಳ್ಳೆ ವಿಷಯ. ಒಂದು ವಾರ ಕೊಟ್ಟರು ಕೂಡ ನನಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ. ಸೊ 10 ದಿನ ಅಂತ ಅಂದರೆ ಅಪ್ ಟು 10 ಡೇಸು. ಸೊ ಓಕೆ ಅಂತೀನಿ. ಇನ್ನು ಈ ಒಂದು ವಾಚ್ನ ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಸ್ಮೂತೆಸ್ಟ್ ನಾವಿಗೇಷನ್ನ ಹೊಂದಿರುವಂಥ ವಾಚ್ ಅಂತ ಅನ್ನಿಸ್ತಾ ಇರುವಂಥದ್ದು. ಯೂಶಲಿ ನಿಮಗೆ ಈ ಒಂದು ಪ್ರೈಸ್ ರೇಂಜಲ್ಲಿ ಯಾವುದೇ ವಾಚ್ ತೊಗೊಂಡ್ರು ಕೂಡ ಕೆಲವೊಂದು ಇಂಪೋರ್ಟೆಡ್ ವಾಚ್ಗಳು ನಿಮಗೆ ಸಿಗ್ಬೋದೇನೋ ಆಯಿತಾ. ಸೊ ಆ ವಾಚ್ಗಳ ಯೂಸರ್ ಇಂಟರ್ಫೇಸ್ ವಾಯ್ಸ್ ಅಷ್ಟೊಂದು ಸ್ಟೇಬಲ್ ಇರಲ್ಲ. ಬಟ್ ಇದು ತುಂಬ ಸ್ಟೇಬಲ್ ಆಗಿರುವಂಥದ್ದು. ಜೊತೆಗೆ ಅಪ್ಡೇಟ್ ಕೂಡ ಬರುತ್ತೆ ಆಯಿತಾ. DIZO ಕಡೆಯಿಂದ ನಿಮಗೆ ಅಫಿಷಿಯಲ್ ಅಪ್ಡೇಟ್ಸ್ ಕೂಡ ಬರ್ತಾನೆ ಇರುತ್ತೆ. ಬಟ್ ಇಂಪೋರ್ಟೆಡ್ ವಾಚ್ಗಳಿಗೆ ನಿಮಗೆ ಅಪ್ಡೇಟ್ಸ್ ಏನೂ ಬರೋದೇ ಇಲ್ಲ ಆಯಿತಾ. ಸೊ ತುಂಬ ಸ್ಮೂತ್ ಆಗಿದೆ. ಈ ಒಂದು ಬೆಲೆಗೆ ಸಖತ್ ಇಂಪ್ರೆಸ್ ಮಾಡ್ತೀವಿ ನನಗೆ ಈ ಒಂದು ಯೂಸರ್ ಇಂಟರ್ಫೇಸು. ಸೊ ಇದಿಷ್ಟು ಈ ಒಂದು ವಾಚ್ನ ಮೇನ್ ಫೀಚರ್ಸ್ ಆಯಿತಾ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ವಾಚನ್ನು ಈ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು ಬೆಲೆಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಒಂದು ನೋಡಿ, ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ ಫಿಟ್ನೆಸ್ ಬ್ಯಾಂಡ್ಗಳು ಸಿಗ್ತವೆ. ಒಂದು ಸಣ್ಣ ಡಿಸ್ಪ್ಲೇ ಇರುವಂಥ ಫಿಟ್ನೆಸ್ ಬ್ಯಾಂಡು, ಅಥವಾ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಫಿಟ್ನೆಸ್ ಬ್ಯಾಂಡ್ಗಳು ಸಿಗ್ತವೆ. ಬಟ್ ಇದರಲ್ಲಿ ತುಂಬ ದೊಡ್ಡ ಡಿಸ್ಪ್ಲೇ ಪ್ರೀಮಿಯಂ ಫೀಲ್ನ ಕೊಡುತ್ತೆ ನಿಮಗೆ. 2,500 ರೂಪಾಯಿ ನನಗೆ ಅನ್ನಿಸ್ದಂಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದಾಯ್ತಾ. ಸೊ ಒಂದು ಒಳ್ಳೆ ಆಪ್ಷನ್. ಏನಾದರೂ ವರ್ಕೌಟ್ ಮಾಡೋದಕ್ಕೆ, ಕೆಲವು ಜನಕ್ಕೆ ಫಿಟ್ನೆಸ್ ಬ್ಯಾಂಡ್ಗಿಂತ ದೊಡ್ಡದು ವಾಚು ಆಗಬೇಕು, ಈ ಕಡೆ ಫಿಟ್ನೆಸ್ ಟ್ರ್ಯಾಕರ್ ಆಗಬೇಕು ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ ಬೆಸ್ಟ್ ಆಪ್ಷನ್ ಅನಿಸುತ್ತೆ. 2,500 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಒಟ್ಟಿಗೆ. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ವಾಚ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದಿರ್ತೀನಿ. ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕ್ರೆಡಿಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ.